ಸಾಧಕನಿಗೆ ಕೆಲವು ಅಂಶಗಳು ಇರಬೇಕಾಗತ್ತೆ. ಈ ನಮ್ಮ ಗದಗಿನ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಈಗ ಮತ್ತೆ ಶಿರ್ಡಿ ಸಾಯಿಬಾಬಾ ಮಂದಿರ ಮತ್ತು ಶಿವಮಂದಿರದ ಸಂಯುಕ್ತ ಆಶ್ರಯದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ. ನೋಡಿ ಈಗ ನೋಡಿ ಅಣ್ಣ ಅಲ್ಲ ಬಾಬಾ ಟೆಂಪಲ್ ಆಯಿತು. ಅದ್ದೂರಿಯಾಗಿ ಮಾಡಿದ್ದಾರೆ. ಹೇಳೋ ಪ್ರಕಾರ ದಿಢೀರಂತ ಮಾಡಿದ್ರು, ಅದು ಬಹಳ ಅದ್ಭುತವಾಗಿತ್ತು. ತುಂಬ ಖುಷಿಯಾಯಿತು. ಜೊತೆಯಲ್ಲಿ ಎಲ್ಲರ ಒಂದು ಪ್ರೀತಿ ಬಾಂಧವ್ಯ ಎಷ್ಟು ಚೆಂದ ಇತ್ತಂದರೆ ನನಗೆ ಅದು ಗೊತ್ತಾಗಲೇ ಇಲ್ಲ ಆಗಿದ್ದು. ಸೊ ಆದ್ದರಿಂದ ಅವರೆಲ್ಲರೂ ಬಂದು ನನ್ನ ಹತ್ರ ಮಾತಾಡಿಕೊಂಡು ಕೇಳಿ ಕಂಗ್ರ್ಯಾಚುಲೇಷನ್ ಮಾಡಿದ್ದಕ್ಕಾಗಿ ಅವರಿಗೆಲ್ಲರಿಗೂ ಧನ್ಯವಾದ. ಇದು ಅರೇಂಜ್ಮೆಂಟ್ಸ್ ಮಾಡಿದಂಥ ಸುಬ್ಬಣ್ಣ ಸರ್ ಅವರಿಗೆ ನಾನು ಧನ್ಯವಾದನ ಅರ್ಪಿಸ್ತೇನೆ. ಮತ್ತು ಎಲ್ಲರೂ ಸಹ ಸುರೇಶ್ ಅವರು ಮಂತ್ರಿಗಳು ಅವರು ಬೇರೆ ಕಡೆ ಹೋಗಬೇಕಾಗಿದ್ದರಿಂದ ಅವರು ಮೊದಲು ಬಂದು ಫಸ್ಟ್ ಅವರೇ ಮಾಡಿದ್ದು. ಇದು 2ನೇ ಸಾರಿ ಅವ್ರು ಮಾಡಿದ್ದು. ಇನ್ನೊಂದು ಸಾರಿ 3ನೇ ಸಾರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅಂದರೆ ಅವರು ತುಂಬ ಭಾವನೆ ಇಟ್ಕೊಂಡಿದ್ದಾರೆ. ಸೊ ಭಾವನೆ ಇಟ್ಕೊಂಡು ಆಶ್ರಮದ ಬಗ್ಗೆ ನಮ್ಮ ಬಗ್ಗೆ ತುಂಬ ಭಾವನೆ ಇಟ್ಕೊಂಡಿದ್ದಾರೆ. ಯಾವಾಗಲೂ ಅವ್ರ ಮನೆಗೆ ಹೋದರೆ ಮೊದಲು ಅಟೆಂಡ್ ಆಗಿಬಿಡ್ತಾರೆ. ಸೊ ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳು. ನೀವು ಇದನ್ನೆಲ್ಲ ತೆಗೆದು ಪ್ರಚಾರ ಮಾಡ್ತೀನಿ. ನಿಮಗೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಹೆಬ್ಬಾಳ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸುಮಂಗ್ಲಿ ಸೇವಾಶ್ರಮದ ಶ್ರೀಮತಿ ಸುಶೀಲಮ್ಮನವ್ರಿಗೆ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದ ಅನುಮೋದನೆ ಮೇರೆಗೆ ನೀಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಅನಿಸುವಂಥ ಒಂದು ವಿಚಾರ. ಇವತ್ತೇನು ನೆಲೆ ಇಲ್ಲದ ಹೆಣ್ಣು ಮಕ್ಕಳಿಗೆ ನೆಲೆಯನ್ನು ಕೊಟ್ಟು ಶೋಷಿತರಿಗೆ ಒಂದು ಆಧಾರ ಸ್ತಂಭವಾಗಿರ್ತಕ್ಕಂಥ ಸುಶೀಲಮ್ಮನವರು ಮತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತ ದೇಶದಲ್ಲಿ ಈ ಹಿಂದೆ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನೇ ಕೊಡ್ಕೂಡ್ದು ಮತ್ತು ಅವರನ್ನು ಸಮಾಜದಲ್ಲಿ ಮುಖಪುಟಗಳಲ್ಲಿ ನೋಡಕೂಡ್ದು ಅನ್ನೋ ಭಾವನೆ ಇದ್ದಂಥ ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಕೇಂದ್ರೀಕೃತವಾಗಿ ವಿದ್ಯಾಭ್ಯಾಸವನ್ನು ಕಲಿಸ್ಕೊಟ್ಟಂಥ ನಮ್ಮ ಮಹಾತ್ಮ ಫುಲೆ ಅವರ ಹೆಸರನ್ನು ನೆನೆಸ್ಕೊಳ್ಳೋದ್ರ ಜೊತೆಯಲ್ಲಿ ಈ ದಿನ ನಾನು ಸುಶೀಲಮ್ಮನವ್ರನ್ನ ನಿಮ್ಮ ಮುಖಾಂತರ ನೆನೆಸ್ಕೊಳ್ತಾ ಇದ್ದೀನಿ. ಯಾಕಂತೇಳಿದ್ರೆ ಮಹಾತ್ಮ ಫುಲೆ ಅವರು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ಕೊಟ್ರೆ ನಮ್ಮ ಸುಶೀಲಮ್ಮನವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಶೋಷಿತ ವರ್ಗ ನೆಲೆ ಇಲ್ಲದ ಹೆಣ್ಣು ಮಕ್ಕಳಿಗೆ ಅವರಿಗೆ ಒಂದು ಆಸರೆಯಾಗಿ ಇವತ್ತು ಈ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸೇವೆಯನ್ನು ಮಾಡಿರ್ತಕ್ಕಂಥವರು. ಆ ಸೇವೆಯನ್ನು ಸ್ಮರಿಸುತ್ತಾ ಆ ಸೇವೆಯ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿತು. ಆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದಾಗ ನಮಗೆಲ್ಲರೂ ಅನಿಸಿದ್ದು ನಮ್ಮ ಒಂದು ವಾಸಸ್ಥಳವಾದಂಥ ಹೆಬ್ಬಾಳದಲ್ಲಿ ಆ ಸುಶೀಲಮ್ಮನವರು ವಾಸವಾಗಿದ್ದು ಸುಮಂಗ್ಲಿ ಆಶ್ರಮ ಇದ್ದು ಅವರಿಗೆ ನಾವೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಹೇಳಿದಾಗ ನಮ್ಮ ಎಲ್ಲರ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ತ್ಯಾಗರಾಜವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಸಹಕಾರ ಮಾಡಿದ್ದಾರೆ. ಅದು ಈ ಪುಣ್ಯವಾದಂಥ ಸ್ಥಳ ಶ್ರೀ ಶಿರ್ಡಿ ಸಾಯಿಬಾಬಾ ಸ್ವಾಮಿಯವರ ಒಂದು ನೆಲೆಯಲ್ಲಿ, ದೇವಸ್ಥಾನದ ನೆಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು
ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರೆ ಅವರಿಗೆ ಮುಂದೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಆ ಭಗವಂತ. ಅವ್ರಿಗೆ ಮುಂದೆ ಇನ್ನೂ ಪದೋನ್ನತಿ ಆದಂಥ ಇನ್ನೂ ಹಲವು ಪ್ರಶಸ್ತಿಗಳು ಸಿಕ್ಕಲಿ ಅನ್ನೋದನ್ನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋದಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮವು ಯಶಸ್ವಿಯಾಗಿದೆ. ಈ ದೇವಸ್ಥಾನದಲ್ಲಿ ಏನು ಪ್ರಧಾನವಾಗಿ ಇರ್ತಕ್ಕಂಥ ಕೃಷ್ಣಪ್ಪನವರು ಮತ್ತು ನಮ್ಮ ರಾಮಚಂದ್ರ ಅವರು ಮತ್ತು ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ರಮೇಶ್ ಅವರು, ನನ್ನ ಕುಟುಂಬದವರಾದಂಥ ನಂದೀಶ್ ಅವರು ಎಲ್ಲರೂ ಸೇರಿಕೊಂಡು ಈ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಅಮ್ಮವರಿಗೆ ಒಳ್ಳೆಯ ಏನು ಆರೋಗ್ಯ ಮತ್ತು ನೆಮ್ಮದಿಯನ್ನು ಕಲ್ಪಿಸಲಿಕ್ಕೆ ಆ ಭಗವಂತ ಎಲ್ಲ ಆಶೀರ್ವಾದ ಮಾಡಲಿ ಅಂತ ತಮ್ಮ ಮಾತ ನಾನು ಕೇಳಿಕೊಂಡು ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಮಕ್ಕಳು ಅಂತೇಳಿದ್ರೆ ತಮಗೆ ಗೊತ್ತಿದ್ದಂಗೆ ವಿ ಆರ್ ಹ್ಯಾವಿಂಗ್ ದ ಕೆಪಾಸಿಟಿ ಆಫ್ ಹರ್ಜಿಂಗ್. ನನಗೆ ಇಂಥದ್ದೇ ಬೇಕು ಅಂತ ಅರ್ಜಿ ಮಾಡುವಂಥದ್ದು ಯುವ ಪೀಳಿಗೆ. ಅದ್ರ ಜೊತೆಯಲ್ಲಿ ಯುವ ಪೀಳಿಗೆಯಲ್ಲಿ ಇನ್ನೊಂದಿದೆ, ಅಕ್ಸೆಪ್ಟೆನ್ಸ್. ಯಾವುದು ಅವಶ್ಯಕತೆ ಇದೆ ಅದನ್ನು ಅಕ್ಸೆಪ್ಟ್ ಮಾಡುವಂಥದ್ದು ಆ ಯುವ ಪೀಳಿಗೆಯಲ್ಲಿ ಇರ್ತಕ್ಕಂಥದ್ದು. ವಾಟ್ ವಿ ಕಾಲ್ಡ್ ಆ್ಯಸ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಎಮರ್ಜಿಂಗ್ ಆ್ಯಕ್ಟಿವಿಟಿ ಇರ್ತಕ್ಕಂಥ ಒಂದು ಯುವಕರಲ್ಲಿ ನಾನು ಹೇಳೋದು ಒಂದೇ, ನಾವು ಯಾವತ್ತೂ ನಮ್ಮದು ಅನ್ನೋದನ್ನು ಬಿಟ್ಟು ನಮ್ಮದು ಅನ್ನೋದನ್ನು ಯಾವತ್ತೂ ಅರಿವಿಸ್ಕೊಳ್ತೀವಿ, ನಾವು ಮೈ ತುಂಬಿಸ್ಕೊಳ್ತೀವಿ. ಆವತ್ತು ಈ ಸಮಾಜಕ್ಕೆ ನಮ್ಮದಾದಂಥ ಕೊಡುಗೆ ಜೊತೆಯಲ್ಲಿ ನಮ್ಮ ಆರೋಗ್ಯ ಮತ್ತು ನಮ್ಮ ಮೆಟ್ಟುಗಳು ನೇರಲಿಕ್ಕೆ ಸಾಧ್ಯ. ಅದರಿಂದ ನಾವು ಯಾವತ್ತೂ ನಮ್ಮದು ಅನ್ನೋದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ, ನಂದು ಅನ್ನೋದು ಇಟ್ಕೋಬೇಡಿ ಅನ್ನೋದು ಮಾತ್ರ ನಾವು ಯುವ ಪೀಳಿಗೆಗೆ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಸುಶೀಲಮ್ಮ ಅಂದರೆ ಒಂದು ಮಹಿಳಾ ಒಂದು ದೊಡ್ಡ ಶಕ್ತಿ. ಅವರು ಅಬಲೆಯರಾಗಿದ್ದರು. ಒಂದು ಸಬಲೆಯಾಗಿ ಒಂದು ಮಹಿಳಾ ಶೋಷಿತ ವರ್ಗಕ್ಕೆ ದೊಡ್ಡ ನೆರಳು ಕೊಟ್ಟಂಥದ್ದು. ಶಿಕ್ಷಣ, ಜ್ಞಾನದಾಸೋಹ, ಅನ್ನದಾಸೋಹವನ್ನು ಬಡಿಸ್ಕೊಂಡು ತಮ್ಮ ಆಶ್ರಮನ ಯಾವುದೇ ಜಾತಿ ವ್ಯವಸ್ಥೆಯಿಂದ ದೂರ ಇಟ್ಟು, ಯಾವುದೇ ಜಾತಿಗೆ ಸೀಮಿತವಾಗದಲ್ಲೇ ಅವರು ಸಮಾಜ ಸೇವೆಗೆ ತಮ್ಮ ಬದುಕನ್ನು ಅರ್ಪಿಸ್ಕೊಂಡವರು. ಅವರ ಪ್ರಮುಖ ಅಂಶ ಅಂದರೆ ಅವ್ರಿಗೆ ಸರಳವಾಗಿರ್ತಾರೆ. ನೀವು ಯಾವುದೇ ಒಂದು ಮಠಮಾನ್ಯಗಳಿಗೆ ಹೋದರೆ ಸಿಂಹಾಸನ ಮೇಲೆ ಕೂತಿರೋ ಅಂತ ನಾವು ಸ್ವಾಮಿಗಳು ನೋಡ್ತೀವಿ, ಧರ್ಮದರ್ಶಿಗಳು ನೋಡ್ತೀವಿ. ನೀವು ಪ್ಲಾಸ್ಟಿಕ್ ಚೇರ್ಲು ಕೂತಿರ್ತಾರೆ. ಜೊತೆ ಅವರ ಸಾಧನೆಗೆ ಪ್ರಮುಖವಾದ ಅಸ್ತ್ರ. ಇದ್ದಕ್ಕೆ ಕತ್ತಿ ಗುರಾಣಿ ಕೂಡ ಬೇಕಾಗಿಲ್ಲ. ತಮ್ಮ ನಡವಳಿಕೆ, ಸದ್ಭಾಷೆ, ಸನ್ನಡತೆ, ಶಾಂತಿ ಮಂತ್ರ, ಎಲ್ಲರೊಳಗೆ ಒಂದಾಗಿ ಬದುಕಬೇಕು ನಾವು ಅನ್ನೋದನ್ನು ಒಂದು ದೊಡ್ಡ ಸಂದೇಶ ಕೊಟ್ಟಂಥ ಪುಣ್ಯ. ನೀವು ಸಾವಿತ್ರಿಬಾಯಿ ಫುಲೆ ಅವ್ರನ್ನ ಕೇಳಿರ್ಬೋದು. ಅವರು ಶೋಷಿತರಿಗೆ ಶಿಕ್ಷಣ ಕೊಡೋಕೆ ಬಿಟ್ಟಾಗ ಸಗಣಿನಲ್ಲಿ ಹೊಡಿತಾ ಇದ್ರು. ಅವ್ರ ಪುಸ್ತಕನ ನಾನು ಅರ್ಧ ಬರ್ತಿದ್ದೀನಿ, ಕಂಪ್ಲೀಟ್ ಮಾಡಿ. ಸಗಣಿನಲ್ಲಿ ಹೊಡಿತಾ ಇದ್ರು. ಅವರು ಸಗಣಿನಲ್ಲಿ ಹೊಡಿತಾರೆ ಅಂತ ಗೊತ್ತಿದ್ರು ಕೂಡ ಅವ್ರೇನು ಮಾಡೋರು, 2 ಸೀರೆನ ಇಟ್ಕೊಂಡಿರೋರು ಅವ್ರ ಬ್ಯಾಗ್ನಲ್ಲಿ. ಅಲ್ಲಿ ಹೋಗ್ಬಿಟ್ಟು ಸ್ಕೂಲಲ್ಲಿ ಹೋಗ್ಬಿಟ್ಟು ಒಂದು ಸಗಣಿ ಆದ ಸೀರೆನ ಬಿಚ್ಚಿಬಿಟ್ಟು ಮತ್ತೆ ಒಳ್ಳೆ ಸೀರೆ ಹಾಕ್ಕೊಂಡು ಮಕ್ಕಳಿಗೆ ಉಚಿತವಾಗಿ ಅವರು ಪಾಠ ಹೇಳಿದಂಥವ್ರು. ಅವರ ಪ್ರೇರಣೆ ಕೂಡ ಸುಶೀಲಮ್ಮ ಮೇಲೆ ಪ್ರಭಾವ ಬೀರಿದೆ ಅನ್ನೋದು ನಾನು ಅವ್ರನ್ನ ಸುಮಾರು ವರ್ಷಗಳಿಂದ ನಾನು ಕಂಡಿದ್ದೀನಿ. ನಾನು ಅವರ ಒಂಥರ ಮಗ ಆಗಿದ್ದೀನಿ. ಪ್ರತಿಯೊಂದು ಚಟುವಟಿಕೆಯನ್ನು ಗಮನಿಸ್ತಾ ಇರ್ತೀನಿ. ನಾನೊಬ್ಬ ಶಾಂತಿ ದೂತನ ಇವತ್ತು ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ ಅಂದರೆ ಅವರ ಒಡನಾಟನೂ ಕೂಡ. ಸವಾಸ ಮಾಡಿದ್ಮೇಲೆ ನನಗೆ ಈ ಕೋಪ ಕಮ್ಮಿ, ಮಹಿಳೆಯರಿದ್ದಾರೆ. ಅದೇ ರೀತಿ ಅವರು ಜನಸೇವೆ ಮಾಡೋದಕ್ಕೆ ಇನ್ನಷ್ಟು ಭಗವಂತ ಕೃಪೆ ತೋರಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ತೀನಿ.